ಕಾಟನಕಲ್ಲು ಗ್ರಾಮದಲ್ಲಿ ವಿದ್ಯುತ್ ಲೈನ್ ಸರಿಪಡಿಸುವ ವೇಳೆ ವಿದ್ಯುತ್ ಹರಿದು ವಿದ್ಯಾರ್ಥಿ ಸಾವು. ನಗರದ ಸಾರ್ವಜನಿಕ ಆಸ್ಪತ್ರೆ ಮುಂಭಾಗದಲ್ಲಿ ಗ್ರಾಮಸ್ಥರು ಬೆಸ್ಕಾಂ ಇಲಾಖೆ ವಿರುದ್ಧ ಪ್ರತಿಭಟನೆ. ಗೌರಿಬಿದನೂರು ನಗರದ ಸಾರ್ವಜನಿಕ ಆಸ್ಪತ್ರೆಯ ಮುಂಭಾಗದಲ್ಲಿ ನಾಮಗೊಂಡ್ಲು ಗ್ರಾಮದ ಗ್ರಾಮಸ್ಥರು ಜುಲೈ 22ರ ಸಂಜೆ ಸುಮಾರು 6 ಗಂಟೆವರೆಗೂ ಬೃಹತ್ ಪ್ರತಿಭಟನೆ ನಡೆಸಿ ವಿದ್ಯಾರ್ಥಿ ಸಾವಿಗೆ ಕಾರಣರಾದ ಬೆಸ್ಕಾಂ ಇಲಾಖೆ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ವಿದ್ಯಾರ್ಥಿ ಅಭಿಲಾಷ್ ವಿದ್ಯುತ್ ಗುತ್ತಿಗೆದಾರನ ಜೊತೆಗೆ ಹೋಗಿ ವಿದ್ಯುತ್ ಲೈನ್ಗಳನ್ನು ಎಳೆಯುವ ಕೆಲಸ ಮಾಡುತ್ತಿದ್ದರು. ಅಚಾನಕವಾಗಿ ವಿದ್ಯುತ್ ಹರಿದು ವಿದ್ಯಾರ್ಥಿ ಅಭಿಲಾಷ್ ಎಂಬುವರು ಸಾವನ್ನಪ್ಪಿರುತ್ತಾರೆ. ಅಭಿಲಾಷ್ ನಾಮಗೊಂಡ್ಲು ಗ್ರಾಮಸ್ಥನಾಗಿದ್ದು ಬಿಡುವಿನ ವೇಳೆಯಲ್ಲಿ ವಿದ್ಯುತ್ ಗುತ್ತಿಗೆದಾರನ ಜೊತೆಗೆ ಕೆಲಸಕ್ಕೆ ಹೋಗುತ್ತಿದ್ದು ಎಂದು ತಿಳಿದು ಬಂದಿದ್ದು, ಜೀವನ ಮತ್ತು ಕುಟುಂಬದ ಆಧಾರ ಅಭಿಲಾಷ್ ಆಗಿರುತ್ತಾನೆ ಎಂದು ತಿಳಿದು ಬಂದಿದೆ. ಇನ್ನು ಇದಕ್ಕೆ ಬೆಸ್ಕಾಂ ಇಲಾಖೆಯ ನಿರ್ಲಕ್ಷ್ಯ ಹಾಗೂ ಗುತ್ತಿಗೆದಾರನ ನಿರ್ಲಕ್ಷ್ಯವೇ ಎಂದು ಆರೋಪಿಸಿ ನಗರದ ಸಾರ್ವಜನಿಕ ಆಸ್ಪತ್ರೆ ಮುಂಭಾಗದಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸಿ ನ್ಯಾಯಕ್ಕಾಗಿ ಆಗ್ರಹಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಸ್ನೇಹಿತರು ಮಾಹಿತಿಯನ್ನು ನೀಡಿದ್ದು, ಇದು ಅಚಾನಕವಾಗಿ ನಡೆದಿರತಕ್ಕಂಥ ಘಟನೆಯಾಗಿದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಗುತ್ತಿಗೆದಾರ ಸೀತಾರಾಮ್ರವರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಎಂದು ಮಾಹಿತಿ ತಿಳಿದು ಬಂದಿದೆ. ಪಕ್ಕದಲ್ಲಿ ಕೆಲಸ ಮಾಡ್ತಾ ಇದ್ರು. ನಾವು 4 ಜನ ಅಲ್ಲಿದ್ವಿ ಸ್ಪಾಟ್ ಅಲ್ಲಿ. ಈ ಘಟನೆ ಆಗಿದ್ದ ಸ್ಪಾಟ್ ಅಲ್ಲಿ ನಾನು ಮೇಲೆ ಕಂಬದ ಮೇಲಿದ್ದೆ, ಕೆಳಗಡೆ 3 ಜನ ಇದ್ರು. ಇವನು ಅಭಿನೂ ಅಲ್ಲೇ ಇದ್ದ. 2 ವೈರ್ ನನಗೆ ಕಟ್ಕೊಟ್ರು, ನಾನು ಮೇಲ್ಗಡೆ 2 ವೈರ್ ಡೆಡ್ ಹಾಕೊಂಡೆ. ಇನ್ನೊಂದು 11 kV ಲೈನ್. ಏನಕ್ಕೆ ತಗೊಂತಾ ಲೈನ್ ಇದು? ಏನಕ್ಕೆ ಕೆಲಸಕ್ಕೆ? ಇದು ಟಿಸಿಗೆ ಪಂಪ್ ಸೆಟ್ಗೆ. ಘಟನೆ ಅವರು ಜೀವ ಗೊತ್ತಲ್ಲ ಆ ಟೈಮಲ್ಲಿ ಘಟನೆಯಲ್ಲಿ ಏನಾಯ್ತು ಅವತ್ತು? ಅದು ಫಸ್ಟ್ ಅದೇ ಹೇಳ್ತಿದ್ದಲ್ಲ, 2 ವೈರು ನನಗೆ ಕಟ್ಕೊಟ್ರು ಅವರು. 2 ವೈರ್ ನಾನು ಮೇಲ್ಗಡೆ ಡೆಡ್ ಮಾಡ್ಕೊಂಡೆ. ಇನ್ನೊಂದು ವೈರು ಕಟ್ಕೊಡ್ಬೇಕಾದ್ರೆ ಇವನು ಜೋರಾಗಿ ಹಣ ಅಂತ ಕಿರಿಸ್ತ. ಸೊ ಏನಾಯ್ತು ಅಂತ ನಾವು ನಮ್ಮ ಪಾಡಿಗೆ ನಾವು ಧುಮುಕ್ಬಿಟ್ಟು ನಾವು ಹೋಗಿ ಅವ್ನಿಗೆ ಏನಾಯ್ತು ಅಂತ ನೋಡಿ ಮತ್ತೆ ಟ್ರಾಕ್ಟ್ರಲ್ಲಿ ಹಾಕೊಂಡು ಟ್ರಾಕ್ಟ್ರಲ್ಲಿಂದ CPR ಮಾಡಿದೆ ನಾನು. ಅವ್ನ ಬಾಯಿ ಇಟ್ಟು ಊದಿ ಎದೆ ಎಲ್ಲ ಒತ್ತಿ ಇಲ್ಲಿ ಅರುಣ ಹಾಸ್ಪಿಟ್ಲ್ ಕರ್ಕೊಬಂದ್ರೆ ಅವ್ರು ಇಲ್ಲಿ ಆಗೋದಿಲ್ಲ, ಗೌರ್ಮೆಂಟ್ ಹಾಸ್ಪಿಟ್ಲ್ ಕರ್ಕೊಂಡೋಗಿ ಸೀನಿಯರ್ ಡಾಕ್ಟರ್ ನೋಡ್ಬೇಕಿದ್ದು ಅಂತ ಹೇಳಿದ್ರು. ಸೊ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಂದು ಇಲ್ಲಿ ತೋರಿಸಿದ್ರೆ ಅವ್ರಿಲ್ಲಪ್ಪ ಡೆತ್ ಆಗಿದೆ ಅಂತ ಹೇಳಿದ್ರು. ಕಾರಣ ಏನಿದೆ ಸತ್ತೋಯ್ತು ಅಂತ ಹೇಳಿದ್ರು. ಯಾವ ರೀತಿ ಆಗಿರ್ಬೋದು ಅಂತ ಹೇಳಿದ್ರು. ಅದ್ ನಾನು ಕೇಳಲಿಲ್ಲ. ಡಾಕ್ಟರ್ ಹೇಳಿಲ್ಲ, ನೀವೆಲ್ಲ ಆಚೆ ಹೋಗಿ ಅಂತ ಹೇಳಿದ್ರು. ನಾವು ನರ್ಸನ್ ಕೇಳಿದ್ವಿ, ನರ್ಸಿ ತರ ಆಗಿದೆ ಅಂತ ಹೇಳಿದ್ರು. ಯಾರು ಮೇಸ್ತ್ರಿ ಯಾರು ಕಾಂಟ್ರಾಕ್ಟರ್? KT ಅನ್ನೋರು ಕಾಂಟ್ರಾಕ್ಟರ್ ಸಿದ್ದರಾಮಯ್ಯ. LC ಮಾತಾಡೋದಾಗ್ಲಿ ಮತ್ತೊಂದಾಗ್ಲಿ ಮೇಸ್ತ್ರಿ ಕಾಂಟ್ರಾಕ್ಟರ್. LC ಎಲ್ಲಿ ಬರುತ್ತೆ ಅದು? LC ಎಲ್ಲಿ ಬರುತ್ತೆ ಅದು? ಯಾವ ಸ್ಟೇಷನ್? ಸ್ಟೇಷನ್ ಎಲ್ಲಿ? ಯಾವ ಸ್ಟೇಷನ್? ಅದ್ ನಮಗ್ ಗೊತ್ತಿಲ್ಲ ಅಣ್ಣ, ಅವ್ರು ಹೇಳ್ತಾರೆ, ನಾವು ಕೆಲಸ ಮಾಡ್ತೀವಿ. ಸರಿ, ಈಗ ಘಟನೆ ನೀನು ಇದೆಯಾ? ಲೈನ್ ಹಿಡಿದಿದ್ದು ನೀನೆ, ಕೆಳಗೆ ಇದು ಅಭಿಲಾಷನ ಹುಡುಗ, ಈಗ ಸತ್ತೋದಿಲ್ಲ ಅವನು. ಇದು ಏನು ಆಗಿರಬಹುದು ಅಂತ ನಿನಗೆ ಅನುಮಾನ ಇದೆ ಅದ್ರ? ಯಾವ ರೀತಿ ಆಗಿರ್ಬೋದು ಅಂತ ನಿನಗೆ ಮಾಹಿತಿ? ನಿನಗೆ ಅದೆಲ್ಲ ಕೆಲಸ ಮಾಡಿದಲ್ವಾ, ನಿಂಗೆ ಏನು ಮಾಹಿತಿ ಇದರಲ್ಲಿ ಏನು ಆಗಿರ್ಬೋದು ಅಂತ ಹೇಳು. ಅಣ್ಣ ವೈರ್ ಅಂತೂ ಇಟ್ಕೊಂಡಿದ್ದ ಅವನು. ಕೆಳಗಡೆ 4 ಸೆಕೆಂಡ್ರಿ ವೈರ್ ಇತ್ತು. ಆ ವೈರ್ ಏನಾದ್ರು ಟಚ್ ಆಗಿ ಕರೆಂಟ್ ಬಂದು ಕರೆಂಟ್ ಹೊಡೆದಾದ್ರೂ ಸತ್ತಿರ್ಬೋದು. ಕೆಳಗಡೆ ಕೆಳಗಡೆ ಇದ್ದಿದ್ದು ಯಾವ್ದು? ಕೆಳಗಡೆ ಸೆಕೆಂಡ್ರಿ ಇದ್ದಿದ್ದು 4 ವೈರ್ ಇದ್ದಿದ್ದು. ಇವನ್ ಕೈಯಲ್ಲಿ ಒಂದು ವೈರ್ ಇತ್ತು. ಆ ವೈರ್ ನನಗೆ ಕಟ್ಕೊಡ್ತಾ ಇದ್ದಿದ್ದು 11 kV ವೈರ್. ಒಂದು ವೈರ್ ಕಟ್ಕೊಡ್ತಾ ಇದ್ದಿದ್ದು. ಆ ವೈರ್ ಇವ್ನು ಇಟ್ಕೊಂಡಿದ್ದ. ಚಾರ್ಜ್ ಮಾಡಿರ್ತಾನೆ ಆಗೋದಿಲ್ಲ ಅದು. ಕರೆಂಟ್ ಬಂದ್ರೆ ಅಣ್ಣ ಅದ್ರಲ್ಲಿ ಅಲ್ವಾ? ಕರೆಂಟ್ ಬಂದಿರಬಹುದು. ಬಂದ್ರೇನೆ ಆಗುತ್ತೆ, ಸುಮ್ಮನೆ ಆಗಲ್ಲ. ಹಾಕೊಂಡಣ 2 ವೈರ್ ನಾನು ಹಾಕೊಂಡೆ. 2 ವೈರಲ್ಲಿ ಕರೆಂಟ್ ಬಂದಿಲ್ಲ. ಇನ್ನೊಂದು ವೈರ್ ಇತ್ತು. ಆ ವೈರ್ ಇವ್ನು ಇಟ್ಕೊಂಡಿದ್ದ. ಏನ್ ಹೆಸರು ನಿಂದು? ಗುರುಪ್ರಸಾದ್.